ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ಬಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾನೆ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಿ, ಮತ್ತೆ ನ್ಯೂಸ್ ಅಲ್ಲಿ ಕೂಡ ನೋಡ್ತಾ ಇರ್ತೀರಿ. ಎಲ್ಲವೂ ಅಂದ್ರೆ ಸಹಜವಾಗಿ ತನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಒಂದು ಟ್ರೆಕ್ಕಿಂಗ್ ಹೋಗುವಂಥದ್ದು, ಬೆಟ್ಟ ಗುಡ್ಡಗಾಡುಗಳನ್ನ ಹತ್ತುವಂಥದ್ದು, ಒಂದು ಟ್ರೆಕ್ಕಿಂಗ್ ಮಾಡುವಂಥದ್ದು ಎಲ್ಲ ಈಗ ಸರ್ವೇ ಸಾಮಾನ್ಯ. ಅರ್ಲಿ ಮಾರ್ನಿಂಗ್ ಅಲ್ಲಿ ಬೆಟ್ಟಗಳ ಮತ್ತೆ ಹತ್ತುವಂಥದ್ದು, ಟ್ರೆಕ್ಕಿಂಗ್ ಮಾಡುವಂಥದ್ದು ಸ್ಪಿರಿಟ್ ಏನಿರುತ್ತೆ ಅಲ್ಲಿ ಹೋಗುವಂಥದ್ದು, ಟ್ರೆಕ್ಕಿಂಗ್ ಮಾಡುವಂಥದ್ದು, ಕೆಲವರು ಅದನ್ನ ಹವ್ಯಾಸವಾಗಿ ಮಾಡ್ಕೊಂಡಿರ್ತಾರೆ. ವೀಕ್ಲಿ ಒನ್ ಟೈಮ್ ಹೋಗಲೇಬೇಕು ಟ್ರೆಕ್ಕಿಂಗ್ ಅಂತೇಳಿ ಒಂದು ಟೀಮ್ಗಳನ್ನ ಮಾಡಿಕೊಂಡು ಒಂದು ಸುರಕ್ಷಿತ ಪ್ರದೇಶಗಳಲ್ಲಿ ಏನು ಟ್ರೆಕ್ಕಿಂಗ್ ಅವಕಾಶಗಳಿರುತ್ತೆ ಅಲ್ಲಿ ಹೋಗುವಂಥದ್ದು ಸಹಜ. ಆದ್ರೆ ಇದೇ ಟ್ರೆಕ್ಕಿಂಗ್ ಹೋದಂತಹ ಸ್ಥಳದಲ್ಲಿ ಅಪಾಯಕಾರಿಯ ಜಾಗಗಳಲ್ಲಿ ಆಕಸ್ಮಿಕವಾಗಿ ಟ್ರೆಕ್ಕಿಂಗ್ ಮಾಡುವಂಥ ಜಾಗದಲ್ಲಿ ಕೆಳಗಡೆ ಬೀಳುವಂಥದ್ದು ಅಥವಾ ಅಲ್ಲಿ ಕಣ್ಮರೆಯಾಗುವಂಥದ್ದು, ಜೊತೆಯಲ್ಲಿ ಕಾಡು ಪ್ರಾಣಿಗಳಿಗೆ ಸಿಲುಕಿ ಅಲ್ಲಿ ಸಮಸ್ಯೆ ಆಗುವಂಥದ್ದು, ಕೆಲವರು ಅಪಾಯದ ಒಂದು ತಳಮಟ್ಟದಲ್ಲಿ ಕೆಳಗಡೆ ಬಿದ್ದು ಆನಂತರ ರಕ್ಷಣೆ ಆಗುವಂತವರು ಕೂಡ ಸಾಕಷ್ಟು ಮಂದಿ ಇದ್ದಾರೆ ಸ್ನೇಹಿತರೆ. ಆದ್ರೆ ಈಗ ಮತ್ತೊಂದು ಅದೇ ರೀತಿಯಾದಂತಹ ಘಟನೆ ಮಾಡಿರುವಂತದ್ದು ಅಂದ್ರೆ ಕಾಡುಗುಡಿಯ ವ್ಯಾಪ್ತಿಯಲ್ಲಿ ಅದ್ವೈತ್ ಅಂತೇಳಿ ಆತ ಸಾಫ್ಟ್ವೇರ್ ಇಂಜಿನಿಯರು. ಕಳೆದ ಭಾನುವಾರ ಆತ ಏನ್ ಮಾಡ್ತಾನೆ, ಮನೆಯಲ್ಲಿ ಬೆಳಗ್ಗೆ ನಾನು ಇಲ್ಲ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ಶಿವಗಂಗೆ ಬೆಟ್ಟಕ್ಕೆ ಅಂತೇಳಿ ಅಲ್ಲಿಂದ ಆತ ಮನೆಯಿಂದ ಹೊರಡುವಂಥದ್ದು. ಸೀದಾ ಮನೆಯಿಂದ ಹೊರಟಂತವನು ಸೀದಾ ಶಿವಗಂಗೆಗೆ ಬಂದಿದ್ದಾನೆ. ಶಿವಗಂಗೆಗೆ ಬಂದು ಅರ್ಲಿ ಮಾರ್ನಿಂಗು 7 ಗಂಟೆಯ ಮೇಲೆ ನಂತರದಲ್ಲಿ ಮೇಲೆ ಶಾಂತಲಾ ಅಂತ ಹೇಳಿ ಒಂದು ಬ್ಲಾಕ್ ಏನಿದೆ ಅದರಲ್ಲಿ ಪ್ಲಾಂಟ್ಗೆ ಬಂದು ಅಲ್ಲಿ ಕೂಡ ಒಂದು ಇದರಲ್ಲಿ ಕೂತ್ಕೊಂಡು ಅಲ್ಲೇ ಒಂದು ರೆಸ್ಟ್ ಮಾಡಿರುವಂಥದ್ದು. ಮತ್ತೆ ಆತ ಶಿವಗಂಗೆ ಬೆಟ್ಟವನ್ನ ಹತ್ತುವಂಥದ್ದು ಕೂಡ CCTVಯಲ್ಲಿ ರೆಕಾರ್ಡ್ ಆಗಿದೆ. ಆದ್ರೆ ಇದೇ CCTVಯಲ್ಲಿ ರೆಕಾರ್ಡ್ ಆಗಿರುವಂತಹ ಅದ್ವೈತ ಟೆಕ್ ಏನಿದ್ದಾನೆ ಆತ ಬೆಟ್ಟ ಹತ್ತಿದ ನಂತರ ಎಲ್ಲೋದ ಅನ್ನೋದು ಈಗಲೂ ಕೂಡ ಯಾರಿಗೂ ಗೊತ್ತಿಲ್ಲ, ನಿಗೂಢವಾಗಿರುವಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ SDRF ಟೀಮ್ ಆಗಿರ್ಬೋದು, NDRF ಟೀಮ್ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತೆ ಲೋಕಲ್ ಪೊಲೀಸ್ ಆಗಿರ್ಬೋದು, ಜೊತೆಗೆ ಕಾಡ್ಗುಡಿ ಪೊಲೀಸರು ಕೂಡ ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸುತ್ತು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ದಟ್ಟಾರಣ್ಯದಲ್ಲಿ ಬೆಟ್ಟದ ಮೇಲೆ ಜೊತೆಯಲ್ಲಿ ದಟ್ಟಾರಣ್ಯದ ಒಳಗಡೆ ಅಲ್ಲಿ ಗುಹೆ ಮತ್ತೆ ಅಲ್ಲಿ ಪೊಟಾರೆಗಳಾಗಿರ್ಬೋದು, ಮತ್ತೆ ಅಲ್ಲಿ ಫಾರೆಸ್ಟ್ ಏರಿಯಾದ ಸಂದಿಗುಂದಿಗಳಲ್ಲಿ ಎಲ್ಲ ಪ್ರತಿಯೊಂದು ಕಡೆ ಜಾಲಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಆತನ ಒಂದು ಸಣ್ಣ ಕ್ಲೂ ಕೂಡ ಸಿಗ್ತಾ ಇಲ್ಲ. ಒಂದು ಫೋನ್ ಆಗಿರ್ಬೋದು ಅಥವಾ ಬ್ಯಾಗ್ ಕಳವು ಆಗಿರುವಂತಹ ಒಂದು ಅನುಮಾನ ಇದೆ. ಅಲ್ಲಿ ಕೆಲವರು ಹೇಳ್ತಾ ಇರುವಂತದ್ದು ಅಂದ್ರೆ ಅಲ್ಲಿ ಏನು ಮೇಲೆ ಹೋಗಿ ಟ್ರೆಕ್ಕಿಂಗ್ ಹೋದಂತವ್ರು ಕೆಲವರು ಅಲ್ಲಿ ಅವ್ರ ಬಳಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿರ್ತಾರೆ. ಅಂದ್ರೆ ಕೆಲವರು ಹೇಳ್ತಾರೆ, ಹೌದು ಇಲ್ಲೊಬ್ರು ಬಂದ್ರು, ನಾವಿಲ್ಲೆಲ್ಲ ವಿಡಿಯೋಗಳು ಮತ್ತೆ ರೀಲ್ಸ್ ಅನ್ನ ಮಾಡ್ತಾ ಇದ್ವಿ, ಅಲ್ಲೊಬ್ರು ಶಾಂತಲಾ ಪ್ಲಾಂಟ್ ಅಂತ ಏನಿದೆ ಅಲ್ಲಿ ಒಬ್ರು ಮಲ್ಕೊಂಡಿದ್ರು, ಆ ಮಲ್ಕೊಂಡಿದ್ದ ಸಂದರ್ಭದಲ್ಲಿ ನಾವು ಪಾಸ್ ಆದ್ವಿ ಅಂತ ಯಾರೊಬ್ರು ಅಲ್ಲಿ ಓದಂತವ್ರು ಕೂಡ ಅಲ್ಲಿ ಕೆಲ ಯುವತಿಯರಿಗೆ ಕೂಡ ಹೇಳಿರುವಂತದ್ದು ಸ್ಟೇಟ್ಮೆಂಟ್ ಇದೆ. ಆದ್ರೆ ಇನ್ನೊಂದು ಕೂಡ ಅನುಮಾನ ಇರುವಂತದ್ದು, ಆತ ಕೊನೆಯದಾಗಿ ಒಂದು ಮೊಬೈಲ್ ಅಲ್ಲಿ ಸೆಲ್ಫಿ ತೆಗೆದು ತನ್ನ ಯುವತಿಗೆ ಕಳಿಸಿದ್ದ, ಅನಂತರ ಏನಾದ ಅನ್ನೋದು ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕಾಡುಗುಡಿಯ ಪೊಲೀಸರಾಗಿರ್ಬೋದು ಮತ್ತೆ ಅಲ್ಲಿ ದಾಬಸ್ಪೇಟೆಯ ಪೊಲೀಸರಾಗಿರ್ಬೋದು, ಅವರೆಲ್ಲರೂ ಕೂಡ ಈಗ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಇದುವರೆಗೂ ಆತ ಎಲ್ಲೋದ ಏನಾದ ಅನ್ನೋದು ಇನ್ನೂ ಕೂಡ ನಿಗೂಢತೆಯಿಂದ ಕೂಡಿರುವಂತದ್ದು. ಜೊತೆಯಲ್ಲಿ ಅಲ್ಲೆಲ್ಲ ಕಳೆದ 3 ದಿನಗಳಿಂದ ಹುಡುಕ್ತಾ ಇದ್ದಾರೆ, ಎಲ್ಲೂ ಕೂಡ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಟವರ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಸುತ್ತಮುತ್ತಲೂ ಕೂಡ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಸ್ತೆಗಳಲ್ಲಿ ಏನಾದರೂ ಅಥವಾ ಏನಾದರೂ ಬೇರೆ ದಾರಿಯಲ್ಲಿ ಕೆಳಗಿಳಿದ್ದು ಏನಾದರೂ ಹೋಗಿದಾನ ಅನ್ನೋ ನಿಟ್ಟಿನಲ್ಲಿ ಕೂಡ ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇದೆ. ಆದ್ರೆ ಅಲ್ಲಿ ಸುತ್ತಮುತ್ತ ಹಳ್ಳಿ ಮತ್ತೆ ಅಲ್ಲಿ ಜನ ಅವರೇನಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆದ್ರೆ ಇದುವರೆಗೂ ಕೂಡ ಅಂದ್ರೆ ಈ ಅದ್ವೈತ್ ಏನಿದ್ದಾನೆ ಈತ ಮನೆಯಲ್ಲಿ ಒಂದು ವೇಳೆ ಇದು ಆಕಸ್ಮಿಕವಾಗಿ ನಡೆದಿರುವಂತಹ ಘಟನೆ ಅಥವಾ ಉದ್ದೇಶಪೂರ್ವಕವಾಗಿ ಈತ ಏನಾದರೂ ಆತ್ಮಹತ್ಯೆ ಏನಾದರೂ ಮಾಡ್ಕೊಂಡಿದ್ದಾನ ಅನ್ನೋ ಅನುಮಾನ ಇದೆ. ಆದ್ರೆ ಈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನ, ಇಲ್ಲ ನಾಪತ್ತೆ ಆಗಿದ್ದಾನ, ಇಲ್ಲ ಕಣ್ಮರೆ ಆಗಿದ್ದಾನ, ಅಥವಾ ಏನಾದರೂ ಉದ್ದೇಶಪೂರ್ವಕವಾಗಿ ಎಲ್ಲಾದರೂ ಈತ ಮಿಸ್ಸಿಂಗ್ ಆಗಿದ್ದಾನ ಅನ್ನೋದು ಕೂಡ ಸಾಕಷ್ಟು ಅನುಮಾನಗಳು. ನಿಖರತೆ ಸ್ಪಷ್ಟವಾಗಿ ಪೊಲೀಸರಿಗೆ ಈಗ ಈ ತರ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಬರೋಕ್ಕಾಗ್ತಾ ಇಲ್ಲ. ಸಾಕಷ್ಟು ಗೊಂದಲಮಯ ಆಗಿರುವಂತದ್ದು. ಈಗ ಆತನನ್ನ ಪತ್ತೆ ಮಾಡುವಂತದ್ದೇ ಪೊಲೀಸರಿಗೆ, ಅರಣ್ಯ ಇಲಾಖೆ ಸಿಬ್ಬಂದಿಗೆ, NDRF SDRF ಟೀಮ್ಗೆ ಒಂದು ಸವಾಲಾಗಿರುವಂಥದ್ದು. ಯಾಕಂತಂದ್ರೆ ಇಡೀ ಶಿವಗಂಗೆಯ ಬೆಟ್ಟದಲ್ಲಿ ಪ್ರತಿದಿನ ಕೂಡ ಅಲ್ಲಿ ಅದರಲ್ಲಿ ವೀಕೆಂಡ್ ಅಂತಂದ್ರೆ ಅಲ್ಲಿ ಟ್ರೆಕ್ಕಿಂಗ್ ಹೋಗುವಂಥದ್ದು ಜಾಗ. ಆ ಟ್ರೆಕ್ಕಿಂಗ್ ಹೋಗುವಂತ ಒಂದು ಪ್ಲೇಸ್ ಅಲ್ಲಿ ಈ ರೀತಿ ಇನ್ಸಿಡೆಂಟು ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ನಡೆದಿಲ್ಲ ಅನ್ನೋದು, ಮತ್ತೆ ಅಲ್ಲಿ ಕಾಡು ಪ್ರಾಣಿಗಳ ಒಂದು ಸಮಸ್ಯೆ ಇದೆ ಅನ್ನೋಂತ ಕೂಡ ಇದೆ. ಆದ್ರೆ ಈತ ಬೆಟ್ಟ ನಾರ್ಮಲ್ ಆಗಿ ಶಿವಗಂಗೆ ಬೆಟ್ಟ ನಾರ್ಮಲ್ ಆಗಿ ಮೇಲೆ ಹತ್ತಿದಾನೆ, ಅದು ರೆಕಾರ್ಡ್ ಆಗಿದೆ. ಮೇಲೆ ಹೋದಂಥವ್ನು ಏನಾದ, ಬೆಟ್ಟದ ಮೇಲಿಂದ ಏನಾದರೂ ಆಯ ತಪ್ಪಿ ಕೆಳಗಡೆ ಬಿದ್ದ, ಅಥವಾ ಮತ್ತೊಂದು ದಾರಿ ಈ ಕವಲು ದಾರಿಗಳಲ್ಲೇನಿರುತ್ತೆ ಅದ್ರಲ್ಲೇನಾದ್ರೂ ಕೆಳಗಡೆ ಎದ್ದು ಬಂದ, ಮೊಬೈಲ್ ಬ್ಯಾಗ್ ಏನಾಯ್ತು, ತನ್ನ ಗೆಳತಿಗೆ ಇವನು ಯಾಕೆ ಕೊನೆಯದಾಗಿ ಫೋಟೋ ಕಳಿಸ್ತಾ, ಉದ್ದೇಶಪೂರ್ವಕವಾಗಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ ಅನ್ನೋ ಒಂದು ಅನುಮಾನಗಳು ಸಹಜವಾಗಿ ಬರ್ತಾ ಇದೆ.
ಇದು ಈಗ ಅಲ್ಲಿನ ಪೊಲೀಸರಿಗೆ ಒಂದು ಸವಾಲಾಗಿರುವಂಥದ್ದು. ಆದರೆ ಸದ್ಯಕ್ಕೆ ಇನ್ನೂ ಕೂಡ ಅದು ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಈಗ ಪೊಲೀಸರ ಕೈಲಾಗಿಲ್ಲ, ಒಂದು STRF NDRF ಟೀಮ್ ಅವ್ರ ಕೈಲೇ ಆಗಿಲ್ಲ. ಈಗ ಚಿತ್ರದುರ್ಗದ ಕೋತಿರಾಜ್ ಅಂಡ ಟೀಮ್ ಏನಿದೆ ಅವರೆಲ್ಲ ನೋಡ್ಬೋದು, ಜೋಗ್ ಜಲಪಾತದಲ್ಲೆಲ್ಲ ಕೂಡ ಯಾವ ರೀತಿ ಒಂದು ಮಿರಾಕಲ್ ಆಗಿ ಒಳಗಡೆ ಎಲ್ಲ ಹೋಗಿ ಬಂದಿದ್ರು ಅಂತೇಳಿ. ಆದರೆ ಇದೇ ರೀತಿಯಾಗಿ ಈಗ ಕೋತಿರಾಜನನ್ನ ಕಳಿಸಿ ಆ ಒಂದು ಅರಣ್ಯದ ಭಾಗ, ಬೆಟ್ಟದ ತುತ್ತ ತುದಿಯ ಜಾಗಗಳೇನಿದೆ ಆ ಜಾಗಗಳಲ್ಲಿ ಕೂಡ ಆತ ಆ ಒಂದು ಹುಡುಕಾಟ ಮಾಡುವಂಥದ್ದು, ಪತ್ತೆ ಕಾರ್ಯ ಮಾಡುವಂಥದ್ದು, ಆ ಸುತ್ತ ಎಲ್ಲವೂ ಕೂಡ ಮಾಡಬೇಕು. ಈಗ ಅಲ್ಲಿ ಅವರನ್ನ ಕರೆಸೋ ನಿಟ್ಟಿನಲ್ಲಿ ಎಲ್ಲ ಒಂದು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗ ಕೊನೆಗೆ ಪೊಲೀಸರಿಗೆ ಸಿಕ್ಕಿಲ್ಲ, ಇವ್ರಿಗೂ ಸಿಕ್ಕಿಲ್ಲ. ಈಗ 4ನೇ ದಿನದ ಒಂದು ಹುಡುಕಾಟದ ಕಾರ್ಯಾಚರಣೆ ಇನ್ನೂ ಕೂಡ ಅದು ಕಂಟಿನ್ಯೂ ಆಗುವಂಥದ್ದು. ಈಗ ಆತ ಏನಾದ ಅನ್ನೋದೇ ಈಗ ಪ್ರಶ್ನೆ ಇರುವಂಥದ್ದು. ಹೀಗಾಗಿ ಆತನ ಪತ್ತೆ ಕಾರ್ಯವನ್ನ ಮಾಡಲೇಬೇಕಾಗಿದೆ. ಒಂದು ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಅವರ ಕುಟುಂಬಸ್ಥರು ಒಂದು ದೂರು ಕೊಟ್ಟಿದ್ದಾರೆ. ಅದ್ರ ಮೇಲೆ ನನ್ನ ಮಗ ಈ ತರ ಟ್ರೆಕ್ಕಿಂಗ್ ಹೋಗ್ತೀನಿ ಅಂತ ನಾಪತ್ತೆ ಆದವನು ಆಯ್ತಾ, ಆತ ಸೋಲೋ ಟ್ರಿಪ್ ಟ್ರೆಕ್ಕಿಂಗ್ ಹೋಗಿರುವಂಥದ್ದು. ಇನ್ನು ಫ್ರೆಂಡ್ಸ್ ಹತ್ರನೂ ಕೂಡ ಆತ ನಾನು ಟ್ರೆಕ್ಕಿಂಗ್ ಹೋಗ್ತೀನಿ ಅಂತ ಹೇಳ್ಕೊಂಡಿಲ್ಲ, ಅಥವಾ ಕ್ಲೋಸ್ ಪರ್ಸನ್ಸ್ ಹತ್ರನೂ ಕೂಡ ಆತ ಹೇಳ್ಕೊಂಡಿಲ್ಲ, ಅಥವಾ ಅಲ್ಲಿ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಜಾಯಿಂಟ್ ಅಲ್ಲಿ ಯಾರ ಜೊತೆಗಿಲ್ಲ, ಆತ ಸೋಲೋ ಹೋಗಿ ಟ್ರೆಕ್ಕಿಂಗ್ ಅನ್ನೇ ಒಬ್ಬನೇ ಹೋಗಿದ್ದಾನೆ. ಹೀಗಾಗಿ ಎಲ್ಲ ಒಂದ್ ಕಡೆ ಬೇರೆ ಏನಾದರೂ ವೈಯಕ್ತಿಕವಾದಂತಹ ಕಾರಣಗಳೇನಾದ್ರು ಇತ್ತ ಅನ್ನೋ ಆಯಾಮದಲ್ಲಿ ಒಂದು ಫ್ಯಾಮಿಲಿಯಿಂದನೂ ಕೂಡ ಅದನ್ನ ಮಾಹಿತಿಯನ್ನು ಪಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಆ ಮೇಲೆ ಏನಾದರೂ ಆಕಸ್ಮಿಕವಾದಂತಹ ಬೆಳವಣಿಗೆಗಳಾಗಿದೆಯಾ ಅನ್ನೋದ್ರ ಬಗ್ಗೆ, ಮತ್ತೆ ಈತ ಮೇಲೆ ಬಂದು ಅಲ್ಲಿ ಉದ್ದೇಶಪೂರ್ವಕವಾಗಿ ಅಲ್ಲಿ ಏನಾದ್ರು ಮಾಡ್ಕೊಂಡಿದ್ದಾನ ಅನ್ನೋದ್ರ ಬಗ್ಗೆ ಕೂಡ ಒಟ್ಟಾರೆಯಾಗಿ ಬೇರೆ ಬೇರೆ ಒಂದು ಸಸ್ಪೆಕ್ಟ್ ಇದೆ. ಅದರ ಆಧಾರಿತವಾಗಿ ಅದರ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯ ಕಡೆಗೂ 3 ದಿನಗಳಿಂದಲೂ ಕೂಡ ಹುಡುಕಾಟ ಮಾಡಿದ್ರು ಒಂದು ಸುಳಿವು ಸಿಕ್ಕಿಲ್ಲ. ಈಗ ಕೋತಿರಾಜ್ ಅವರನ್ನು ಕೂಡ ಕರೆಸ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಅವರು ಒಂದ್ ವೇಳೆ ಬಂದ್ರೆ ಅವರು ಹುಡುಕಾಟ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಸುಳಿವು ಸಿಗುತ್ತಾ, ಏನಾದರೂ ಮಾಹಿತಿ ಸಿಗುತ್ತಾ, ಪೊಲೀಸರ ತನಿಖೆಯಲ್ಲಿ ಮುಂದಿನ ದಿನಗಳಲ್ಲಿ ಏನ್ ಮಾಹಿತಿ ಸಿಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.